ಜಾತಿ ಗಣತಿ ಸಮೀಕ್ಷೆಯ ವರದಿಯಲ್ಲಿ ಈಡಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಎಂದು ಈಡಿಗ ಸಮುದಾಯದ ಮುಖಂಡ ಜ್ಞಾನೇಶ್ ಹೇಳಿದ್ದಾರೆ. ಇವರು ಕೊಟ್ಟಿರೋ ಅಂಕಿಅಂಶದ ಪ್ರಕಾರ 12,31,490 ಮಾತ್ರ ಕೊಟ್ಟಿದ್ದಾರೆ. ಈಡಿಗ 3,50,000 ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿ ಗಣತಿ ಸಮೀಕ್ಷಾ ವರದಿ ಅವೈಜ್ಞಾನಿಕ ಎಂದು ನಾವೇನೂ ಹೇಳುತ್ತಿಲ್ಲ. ಆದರೆ ಇಲ್ಲಿ ನೀಡಿರುವ ಅಂಕಿಅಂಶಗಳು, ಅದರಲ್ಲೂ ಈಡಿಗ ಸಮುದಾಯಕ್ಕೆ ನೀಡಿದ ಅಂಕಿಅಂಶಗಳು ಸಂಪೂರ್ಣವಾಗಿ ಸುಳ್ಳಾಗಿದ್ದು, ಈ ಸಮೀಕ್ಷಾ ವರದಿಯಿಂದ ಈಡಿಗ ಸಮುದಾಯಕ್ಕೆ ಅನ್ಯಾಯ ಕೂಡ ಮಾಡಲಾಗಿದೆ. ಹಿಂದುಳಿದ ವರ್ಗದ ಹಿತ ಕಾಪಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಎಂದು ಆರೋಪಿಸಿದರು. ಇನ್ನು ಜಾತಿ ಗಣತಿ ಸಮೀಕ್ಷೆ ಸರಿಯಾದ ಕ್ರಮದಲ್ಲಿ ನಡೆಸಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕಲ್ಪಿಸುವುದು ಸ್ವಾಗತಾರ್ಹ. ಆದರೆ ಪ್ರಸ್ತುತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರತಕ್ಕಂಥ ವರದಿ ಸರಿಯಾಗಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದರು. ಇಡೀ ರಾಜ್ಯದಲ್ಲಿ ಇವರು ಕೊಟ್ಟಿರೋ ಅಂಕಿಅಂಶದ ಪ್ರಕಾರ 12,31,490 ಮಾತ್ರ ಕೊಟ್ಟಿದ್ದಾರೆ. ಈಡಿಗ 3,50,603, ಬಿಲ್ಲವ 4,85,628, ಪೂಜಾರಿ 1,18,081, ದೀವ್ರ 63,559, ನಾಮದಾರಿ 2,16,619. ಒಟ್ಟು ಲೆಕ್ಕ ಹಾಕಿದರೆ 12,31,490. ಮಾಧ್ಯಮದ ಬಂಧುಗಳೇ, ನಾವು ಸೊರಬ ತಾಲೂಕಲ್ಲೇ ದೀವರ ಕಮ್ಯುನಿಟಿ ಇವರು ಏನು ಕೊಟ್ಟಿದ್ದಾರೆ, 63,559 ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕೇವಲ ಸೊರಬ ತಾಲೂಕಲ್ಲೇ ಮತದಾರರು ಇದಕ್ಕಿಂತ ಇಷ್ಟಿದ್ದಾರೆ. ದೀವ್ರ ಮತದಾರರು ನಾವೊಂದು 60,000 ಮತದಾರರು ಬರೀ ಸೊರಬ ಕ್ಷೇತ್ರದಲ್ಲಿದ್ದೀವಿ. ಇದು ನೇರವಾಗಿ ಇದಕ್ಕೆ ಯಾವುದೇ ಥರದ ಇದು ಅವೈಜ್ಞಾನಿಕ ಅಲ್ಲ, ಅನ್ಯಾಯ ಮತ್ತು ಅವಮಾನ ಅಂತ ನಾನು ಹೇಳ್ತೀನಿ ಒಂದು ವರ್ಗಕ್ಕೆ. ಇಲ್ಲಿ ನಾವು 60,000 ಮತದಾರರು ಅಂತ ಆದರೆ, ಇನ್ನು ಮಕ್ಕಳು ಮರಿ ನಾನ್ ವೋಟರ್ಸನ್ನೆಲ್ಲ ಸೇರಿಸಿ ಆದರೆ ಅದೊಂದು 25-30 ಸಾವಿರ ಹಿಡಿದ್ರು ಕೂಡ ನಾವು ಹತ್ತತ್ರ ಲಕ್ಷಕ್ಕೆ ಹತ್ತಿರದಲ್ಲಿ ನಾವು ಸೊರಬ ತಾಲೂಕಲ್ಲಿದ್ದೀವಿ. ಬಂಧುಗಳೇ, ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನಾದ್ರಿಂದ, ನಾವು ಈ ಪ್ರಬಲ ಸಮುದಾಯ ಆಗಿರೋದ್ರಿಂದ, ಈ ಸಮುದಾಯಕ್ಕೆ ಬಂದವನಾಗಿರೋದ್ರಿಂದ ಇಲ್ಲಿ ನಮಗೆ ಆ ಹಳ್ಳಿಯಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ 7ನೇ ಕ್ಲಾಸ್ ತನಕ ಇನ್ನೊಂದು ಜಾತಿ ಅಂತ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಅಲ್ಲಿ ಅಷ್ಟು ನಮ್ಮ ಜನಗಳನ್ನೇ ದೇವ್ರನ್ನೇ ಇರ್ತಕ್ಕಂಥದ್ದು. ಮತ್ತು ನಾನು ಒಂದು ಜಾತಿವಾದಿಯಾಗಿ ಮಾತಾಡ್ತಾ ಇಲ್ಲ. ಇವತ್ತು ಜಾತಿ ಅಂತಕ್ಕಂಥದ್ದು ಸಮಾಜದ ದುರಂತವೇ. ಖಂಡಿತವಾಗಿಯೂ ಈ ಜಾತಿ ಅನ್ನುವಂಥದ್ದು ಆ್ಯಕ್ಚುಲಿ ಸಮಾಜದಿಂದ ಹೋಗಬೇಕು, ನಾವೆಲ್ಲರೂ ಒಂದು ಅನ್ನುವಂಥದ್ದು ಆಗಬೇಕು. ಆದರೆ ಈ ರ್ಯಾಟ್ ರೇಸಲ್ಲಿ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಆಗಿ ಅನ್ಯಾಯ ಆಗೋದನ್ನು ನಾವು ಯಾರೂ ಕೂಡ ಪ್ರಜ್ಞಾವಂತರಾಗಿ ಅದನ್ನು ಕಂಡುಬಿಟ್ಕೊಂಡು ಸುಮ್ಮನೆ ನೋಡ್ತಾ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಡಿಗರನ್ನು 3,50,000 ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಬಿಲ್ಲವರನ್ನು 4 ಲಕ್ಷದ ಚಿಲ್ಲರೆ ಹೇಳಿದ್ದೀರಿ. ನಾನೀಗ ಆಲ್ರೆಡಿ ಅಂಕಿಅಂಶವನ್ನು ತಮಗೆ ಹೇಳಿದ್ದೀನಿ, 12 ಲಕ್ಷ ಕೊಟ್ಟಿದ್ದೀರಿ. ಈಡಿಗರ ಅಲ್ಲದೆ ಇದ್ದವ್ರಿಗೂ ಕೂಡ ಇದು ಗೊತ್ತಿದೆ, ನಾವು 30 ಲಕ್ಷಕ್ಕೂ ಹೆಚ್ಚಿದ್ದೀವಿ ಅಂತ. ನಮ್ಮ ಗುರುಗಳೆಲ್ಲ ಇರಲಿಲ್ಲ. ಕುರುಬ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲದನ್ನು ಒಟ್ಟಾಗಿ ನೀವು ಕುರುಬ ಸಮಾಜ ಮತ್ತು ಇತರೆ ಅಂತ ಹೇಳಿಕೊಡ್ತೀರಿ, ಈಡಿಗ ಮತ್ತು ಇತರೆ ಅಂತ ಹೇಳಿ ಸರಿಯಾಗಿ ಕೊಟ್ಟು ನಮಗೆ ಅಟ್ಲೀಸ್ಟ್ ಒಂದು 25 ಲಕ್ಷ ಆಸ್ಪಾಸಲ್ಲಿ ಕೊಟ್ಟಿದ್ರು ನಾವೇನು ಬೇಸರ ಮಾಡ್ತಿರ್ಲಿಲ್ಲ. ಇಲ್ಲಿ 1/3 ಭಾಗನಷ್ಟು ಕೊಡದಷ್ಟು ಅನ್ಯಾಯ ಮಾಡಿದಿರಿ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತತ್ರ ನಾವು 7-8 ಲಕ್ಷ ಜನ ಈಡಿಗರು ಸಮಗ್ರವಾಗಿದ್ದೀವಿ. ಇಂಥ ಒಂದು ಇದರಲ್ಲಿ ಈ ಥರದಲ್ಲಿ ಅನ್ಯಾಯದ ಆಗುವ ರೀತಿಯಲ್ಲಿ ಈ ರೀತಿ ನೀವು ಕೊಟ್ಟರೆ ಇದು ಭಾಳ
ಇದು ಅವಮಾನ ಒಂದು ವರ್ಗ. ಕುರುಬರು ಹಿಂದುಳಿದಿದ್ದಾರೆ, ಅವ್ರಿಗೆ ಕೊಡಿ, ತಪ್ಪಿಲ್ಲ. ನಾನಿಲ್ಲಿ ಒಂದು ಕಮ್ಯುನಿಟಿಯನ್ನು ಇಟ್ಟು ಮಾತಾಡ್ತೀನಿ ಅಂತಲ್ಲ, ಯಾಕೆಂದರೆ ನಮಗೆ ಅದು ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ. ಯಾಕೆಂದರೆ ಒಂದು ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಾಯಕ ಇರ್ತಾನೆ, ಯಾರು ಅದ್ರ ಚುಕ್ಕಾಣಿ ತಗೊಂಡಿರ್ತಾರೆ, ಅವರು ಜವಾಬ್ದಾರಿಯುತವಾಗಿ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಿಂದ ಗುರುಗಳು, ಹಿರಿಯರು ಕೂಡ ಇದನ್ನು ಮಾತನಾಡೋರು ಇದ್ದಾರೆ ಅಂತಲೂ ಹೇಳ್ತಾ, ಈ ರೀತಿ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ.